ಎಲ್ಲರಿಗೂ ಕೂಡ 9 PM ಪ್ರೈಮ್ ನ್ಯೂಸ್ ವಿತ್ ಶಶಿಧರ್ ಭಟ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನನ್ನ ಪ್ರೈಮ್ ನ್ಯೂಸ್. ಇಡೀ ದಿನದಲ್ಲಿ ಮಹತ್ವದ ಸುದ್ದಿಗಳನ್ನ ಆಯ್ದುಕೊಂಡು ಆ ಸುದ್ದಿಯನ್ನ ತಮಗೆ ತಲುಪಿಸ್ತೇನೆ. ಅದರ ಜೊತೆಗೆ ಯಥಾ ಪ್ರಕಾರ ನನ್ನ ವಿಶ್ಲೇಷಣೆ ಇರುತ್ತೆ. ಅದು ಯಾಕೆಂದ್ರೆ ಬಿಟ್ವೀನ್ ದ ಲೈನ್ಸ್ ನೋಡುವಂಥದ್ದು ನ್ಯೂಸ್ ಅಂಡ್ ವ್ಯೂಸ್ ಅಂತ. ನ್ಯೂಸ್ ಕೊಡೋದು, ನ್ಯೂಸ್ ಕೊಟ್ಟ ಮೇಲೆ ಹಾರ್ಡ್ ನ್ಯೂಸ್ ಕೊಟ್ಟ ಮೇಲೆ ನಾನು ನನ್ನ ವ್ಯೂಸ್ ಅನ್ನ ಕೊಡ್ತೀನಿ. ಅದು ನನ್ನ ವ್ಯೂಸ್. ಆದ್ರೆ ಹಾರ್ಡ್ ನ್ಯೂಸ್ ತಮಗೆ ತಲುಪಬೇಕು. ಸೊ ಹಾಗೇನೆ ಇವತ್ತು ಬಂದಿದ್ದೀನಿ. ಇವತ್ತಿನ ದಿನದ ಹಲವಾರು ಸುದ್ದಿಗಳು ತಿಳ್ಕೊಬಿದ್ದಾರೆ. ಬಟ್ ಎಲ್ಲದ್ರ ಬಗ್ಗೆ ಮಾತನಾಡಕ್ ಆಗುತ್ತೋ ಇಲ್ಲ ಗೊತ್ತಿಲ್ಲ. ಈಗ ಬಹಳ ಮುಖ್ಯವಾಗಿ ಇರುವ ಸುದ್ದಿಗಳು ಅಂತಂದ್ರೆ ಏನು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಬೆಲ್ಗಾಂದಲ್ಲಿ ನಡೆದಂತಹ ದುರಂತ, ದುರ್ಘಟನೆ, ಹತ್ಯಾಕಾಂಡ, ಯಾವ ಶಬ್ದ ಹೇಳ್ಬೇಕು ಗೊತ್ತಿಲ್ಲ. ಅದರ ನಂತರ ಆದ ಬೆಳವಣಿಗೆಗಳು. ಈಗ ಒಂದು ಯುದ್ಧದ ವಾತಾವರಣ ಸೃಷ್ಟಿಯಾಗಿದೆ ಅನ್ನೋದ್ರ ಮೇಲೆ ಅನುಮಾನನೇ ಇಲ್ಲ. ಸೊ ಪಾಕಿಸ್ತಾನ ಭಯಗೊಂಡಿದೆ. ಅವರು ಭಯಗೊಳ್ಳುವುದಕ್ಕೂ ಕಾರಣ ಇದೆ. ಅವರಲ್ಲಿ ಆತಂಕ ಇದೆ. ಅವರು ಆತಂಕಗೊಳ್ಳುವುದಕ್ಕೂ ಕಾರಣ ಇದೆ. ಈಗ ಮುಂದೇನಪ್ಪ ಅನ್ನುವ ಪ್ರಶ್ನೆ. ಇದರಿಂದ ಒಂದು ಮೇಜರ್ ಡೆವಲಪ್ಮೆಂಟ್ ಆಗಿದೆ. ತಮಗೆ ಆ ವಿಚಾರ ತಿಳಿಸ್ಬೇಕು. ಬಹುತೇಕ ಭಾರತದ ಯಾವುದೇ ಮಾಧ್ಯಮದಲ್ಲಿ ಬಂದ ಹಾಗಿಲ್ಲ. ಸೊ ಅದು ಏನಪ್ಪಾ ಅಂತಂದ್ರೆ, ಪಾಕಿಸ್ತಾನದ ಹಿರಿಯ ಪೊಲೀಸ್ ಅಧಿಕಾರಿಗಳ ಕುಟುಂಬಗಳೇನಿವೆ ಅವು ಇಂಗ್ಲೆಂಡ್ ಮತ್ತು ಅಮೆರಿಕಕ್ಕೆ ಪರಾರಿಯಾಗಿವೆ. ಏನು ಮೇಜರ್ ಸುಮಾರು 10 ಜನ ಅಧಿಕಾರಿಗಳು, ಮೇಜರ್ ಅಧಿಕಾರಿಗಳು, ಅವರಲ್ಲಿ ಏನು ಆರ್ಮಿ ಚೀಫ್ ಏನಿದ್ದಾರೆ ಅವರು ಸೇರಿದಂತೆ ಅವರೆಲ್ಲರೂ ಕೂಡ ತಮ್ಮ ಕುಟುಂಬವನ್ನ ಕೆಲವರು ಅಮೆರಿಕಕ್ಕೆ ಮತ್ತು ಕೆಲವರು ಇಂಗ್ಲೆಂಡ್ಗೆ ಕಳಿಸ್ಕೊಟ್ಟಿದ್ದಾರೆ. ಅದು ಅವರಲ್ಲಿ ಯಾವ ರೀತಿಯ ಭಯ ಇದೆ ಅನ್ನೋದಕ್ಕೆ ಸೂಚನೆ. ಅಯ್ಯೋ ಏನೋ ಆಗ್ಲಪ್ಪ, ನಮ್ಮ ಕುಟುಂಬನಾರು ಉಳಿಸ್ಕೊಳ್ಳೋಣ, ನಾವು ಉಳಿಯೋದು ಕಷ್ಟ ಅನ್ನುವ ಮನಸ್ಥಿತಿ ಬಂದಾಗ ಕಾಣುತ್ತೆ. ಒಂದು ಸೇಫ್ ಅದು. ನಾವು ಸೇಫ್ ಆಗಿರ್ಬೇಕು ಅನ್ನುವ ಕಾರಣಕ್ಕೆ, ನಮ್ಮ ಕುಟುಂಬ ಹೆಂಡತಿ ಮಕ್ಕಳು ಸೇಫ್ ಆಗಿರ್ಬೇಕು ಅನ್ನೋ ಕಾರಣಕ್ಕೆ ಈ ಜನರಲ್ಸ್ಗಳೇನಿವೆ ಇವರು ಸುಮಾರು 10 ಜನ ತಮ್ಮ ಕುಟುಂಬವನ್ನು ವಿದೇಶಕ್ಕೆ ಕಳಿಸಿದ್ದಾರೆ. ಸೊ ಅಮೆರಿಕದ ಹೋದವರು, ಅಮೆರಿಕಕ್ಕೆ ಹೋದವ್ರ ಕುಟುಂಬಗಳು ಅಲ್ಲಿಂದ ಇಂಗ್ಲೆಂಡ್ಗೆ ಬರ್ಬೋದು, ಅಲ್ಲಿಂದ ಸೌದಿಗೆ ಬರ್ಬೋದು, ಒಟ್ಟು ಅವ್ರು ಸುತ್ತಾಡ್ತಿರ್ತಾರೆ ಅಷ್ಟೇ. ಪಾಕಿಸ್ತಾನದಲ್ಲಿ ಇರ್ತಾರೆ. ಅದು ಪಾಕಿಸ್ತಾನದ ಒಳಗಡೆ ಯಾವ ರೀತಿಯ ವಾತಾವರಣ ಇದೆ ಅನ್ನೋದನ್ನ ಸೂಚಿಸುತ್ತೆ. ಅದ್ರ ಜೊತೆಗೆ ಪಾಕಿಸ್ತಾನದ ಈ ಬಹುತೇಕ ಜನರಲ್ಸ್ಗಳಿದೆಯಲ್ಲ, ಅವ್ರು ಬಹಳ, ಅವರಿಗೆ ಸೈನ್ಯ ಅನ್ನೋ ಒಂದು ಉದ್ಯಮ ಅಂತ, ಅದು ಕಾಸು ಮಾಡುವುದಕ್ಕೊಂದು ಅವ್ರಿಗೆ ದಾರಿ. ಅವ್ರಿಗೆ ದೇಶಭಕ್ತಿ ಎಲ್ಲ ನಂತರ ಕಾಸು ಮಾಡೋದು. ಈಗ ಆ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ. ಯಾಕೆ ಹಾಗೆ, ಅದ್ರ ಬಗ್ಗೆ ಕೂಡ ನೋಡೋಣ. ಅದ್ರ ಜೊತೆಗೆ ಪಾಕಿಸ್ತಾನದ ಒತ್ತಡಕ್ಕೆ TRF ಏನಿದೆ, TRF ಈ ಭಯೋತ್ಪಾದಕ ಸಂಘಟನೆ ಕ್ಲೇಮ್ಡ್ ನಾನೇ ಮಾಡಿದ್ದು ಅಂತ ಏನ್ ಹೇಳಿದೆ ಪೆಲ್ಗಾನ್ ಇದನ್ನ, ಅದೀಗ ತಿರುಗುಡಿ. ಅದಕ್ಕಿಂತ ಬಹಳ ಮಹತ್ವದ್ದೇನು ಗೊತ್ತದೆ, ಇದೆಲ್ಲ ಮಾತಾಡ್ತೇನೆ. ಟ್ರಂಪ್ ಸಾಹೇಬರು ಒಂದು ಹೇಳಿಕೆ. ಸೊ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಸಾಹೇಬರ ಈ ಹೇಳಿಕೆ ಬಹಳ ಮಜಾ ಇದೆ. ಬಹುತೇಕ ಜನ ಈ ರಾಜಕಾರಣಿಗಳು ಓದೋದನ್ನ ನಿಲ್ಲಿಸ್ಬಿಡ್ತಾರೆ, ಇತಿಹಾಸವನ್ನ ತಿಳಿದುಕೊಳ್ಳಲ್ಲ. ಇತಿಹಾಸ ಬೇಕಾದ್ರೆ ತಮಗ್ ಬೇಕಾದಾಗ ತಿರ್ಚ್ಕೊತಾರೆ ಅಷ್ಟೇ. ಅವ್ರಿಗೆ ಇತಿಹಾಸ ಅಂದ್ರೆ ಅಷ್ಟೇ, ತಮ್ಗೆ ತಿರ್ಚೋಗಿರೋದು. ಅದರಲ್ಲೂ ಎಸ್ಪೆಷಲಿ ವಿಶ್ವದ ಎಲ್ಲ ದೇಶಗಳಲ್ಲಿರುವ ಈ ಬಲಪಂಥೀಯ ನಾಯಕರುಗಳಿದ್ದಾರೆ ನೋಡಿ, ಅವರು ಮೊದಲು ನನ್ನ ದೇಶ ಮುಖ್ಯ, ನನ್ನ ದೇಶ ಮುಖ್ಯ ಅಂತಾರೆ. ಅವ್ರಿಗೆ ದೇಶನ ಪರಿಕಲ್ಪನೆನೇ ಹುಚ್ಚಿರ ಸಂತೆ ಇದು. ಸೊ ಟ್ರಂಪ್ ಏನು, ಆ ಟ್ರಂಪ್ ವಿಚಾರವನ್ನೇ ತೆಗೆದುಕೊಂಡು ಮಾತಾಡೋಣ ಅಂತ ನನಗೆ ಅನ್ಸುತ್ತೆ. ಫಸ್ಟ್ ನ್ಯೂಸ್ ನಾನು ಅದನ್ನೇ ಹೇಳ್ಬೋದು ಅಂತ. ಸೊ ಅವರೇನ್ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಈ ಒಂದು ಕಾಶ್ಮೀರದ ಜಗಳ ಏನಿದೆ ಅದಕ್ಕೆ ಸುಮಾರು 1000 ವರ್ಷದ ಇತಿಹಾಸ ಇದೆಯಂತೆ. ದ ಟೆನ್ಷನ್ ಆನ್ ದ ಬಾರ್ಡರ್ ಹ್ಯಾವ್ ಬಿನ್ ಆನ್ ಗೋಯಿಂಗ್, ಸಾರಿ 1000 ವರ್ಷನೂ ಅಲ್ಲ. ಸೊ ದ ಟೆನ್ಷನ್ ಆನ್ ದ ಬಾರ್ಡರ್ ಹ್ಯಾವ್ ಬಿನ್ ಆನ್ ಗೋಯಿಂಗ್ ಫಾರ್ 1500 years. ಇದು US ಪ್ರೆಸಿಡೆಂಟ್ ಹೇಳಿ. ಕಾಶ್ಮೀರ ಸಲುವಾಗಿ ಭಾರತ ಮತ್ತು ಪಾಕಿಸ್ತಾನ 1500 ವರ್ಷದಿಂದ ಹೋರಾಟ ಮಾಡ್ತೀವಿ, ತಿಕ್ಕಾಟ ನಡೆಸ್ತೀವಿ, ಅವ್ರ ನಡುವೆ ಬಿಕ್ಕಟ್ಟಿದೆ ಅನ್ನುವ ಮಾತನ್ನ ಅವರು ಹೇಳ್ತಾರೆ. ಅದರ ಜೊತೆಗೆ ಟ್ರಂಪ್ ಹೇಳ್ತಾರೆ, ಬಿಡಿ ಇಂಡಿಯಾ ಮತ್ತು ಪಾಕಿಸ್ತಾನ ಇಬ್ಬರು ಅದನ್ನು ಬಗೆಹರಿಸ್ಕೊತಾರೆ ಅನ್ನುವ ಮೂಲಕ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ಟ್ರಂಪ್ ಅವರು. ಒಂದು, ನಾವು ಐ ಡೋಂಟ್ ವಾಂಟ್ ಟು ಇಂಟರ್ಫಿಯರ್ ಅಂತ. ಈ ಯೂಶುವಲಿ ಪಾಕಿಸ್ತಾನದ ಹಾಗೆ ಇದೆ, ಇನ್ನೊಂದು ದೇಶವನ್ನು ಕರೆಸ್ಬಿಟ್ಟು ಅಯ್ಯೋ ಬನ್ನಿ 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 ನಮ್ಗೆ ಸಹಾಯ ಮಾಡಿ, ನೀವು ಮಧ್ಯಸ್ಥಿಕೆ ವಹಿಸಿ ಅಂತ. ಸೊ ಈ ಮಧ್ಯಸ್ಥಿಕೆ ವಹಿಸಬೇಕು ಅನ್ನುವ ಒತ್ತಾಯವನ್ನ ಪಾಕಿಸ್ತಾನ ಹಲವು ವರ್ಷಗಳಿಂದ ಮಾಡ್ತಾ ಇದೆ. ಅದು ಭಾರತ ಡಿನೈ ಮಾಡ್ತಾ ಇದೆ. ಯಾವ ಕಾರಣಕ್ಕೂ ಕೂಡ ಥರ್ಡ್ ಪಾರ್ಟಿ ಇಂಟರ್ವೆನ್ಷನ್
ಇಂಟರ್ವೆನ್ಷನ್ ಏನಿದೆ ಅದು ಬೇಕಾಗಿಲ್ಲ, ಥರ್ಡ್ ಕಂಟ್ರಿ ಇಂಟರ್ವೆನ್ಷನ್ ಬೇಕಾಗಿಲ್ಲ ಅಂತ. ಸೊ ಆ ಕಾರಣಕ್ಕೆ ಭಾರತ ಡಿನೈ ಮಾಡ್ತಾ ಇದೆ. ಟ್ರಂಪ್ ಈ ಹಿಂದೆ ಕೂಡ ಹೇಳಿದ್ರು, ಹಿಂದಿನ ಟರ್ಮ್ನಲ್ಲಿ, ನನಗೆ ಭಾರತ ಮತ್ತು ಪಾಕಿಸ್ತಾನದ ಎಲ್ಲ ನಾಯಕರು ಬಹಳ ಹತ್ತಿರದಿಂದ ಗೊತ್ತು, ನಾನು ಮಧ್ಯಪ್ರವೇಶ ಮಾಡಿಬಿಟ್ಟು ಬಗೆಹರಿಸ್ಬಿಡ್ತೀನಿ ಅಂದರು. ಭಾರತ ಡಿನೈ ಮಾಡ್ತು, ನಮ್ಗೆ ಅಗತ್ಯ ಇಲ್ಲ, ಇದು ಎರಡು ದೇಶಗಳ ನಡುವಿನ ತಿಕ್ಕಾಟ ಅಂತ ಹೇಳಿತ್ತು. ಈಗ ಅವ್ರಿಗೆ ಗೊತ್ತಿದೆ, ಈಗ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾನು ಮಧ್ಯ ಪ್ರವೇಶಿಸುವುದಿಲ್ಲ ಅನ್ನೋ ಅರ್ಥದಲ್ಲಿ ಅವ್ರು ಮಾತನಾಡಿದ್ದಾರೆ. ಇನ್ನು 1500 ವರ್ಷಗಳ ಹಿಂದೆ ಎಲ್ಲಿ ಭಾರತ ಪಾಕಿಸ್ತಾನ ಎಲ್ಲಿತ್ರಿ, ಪಾಕಿಸ್ತಾನ ಎಲ್ಲಿತ್ರಿ ಟ್ರಂಪ್ ಸಾಹೇಬ್ರೆ? ಪಾಕಿಸ್ತಾನ ಯಾವಾಗ ರಚನೆ ಆಯ್ತು ಅನ್ನೋದು ಗೊತ್ತಾ ಅಮೆರಿಕಾದ ಅಧ್ಯಕ್ಷರಿಗೆ? ಗೊತ್ತೇ ಇಲ್ಲ. ಏನ್ ಈ ಮೂರ್ಖರು ಸಂತೆ ಆಗೋಗಿದೆ ಕಣ್ರಿ. ನಮ್ಮವ್ರೊಬ್ರು ಹೇಳಿದ್ರು, ಈ ಸರ್ಜಿಕಲ್ ಸ್ಟ್ರೈಕ್ ಮಾಡಿದಾಗ ಅದೇನು ಅಂದ್ರೆ ಮೂಡ ಇದ್ಬಿಟ್ಟು ರೆಡಾರ್ಗಳನ್ನು ಗುರುತಿಸ್ತಾ ಇರ್ಲಿಲ್ಲ, ಆದ್ರೂ ಆರಿಸ್ಬಿಟ್ಟೆ ಅನ್ನೋ ಟೈಪ್. ಇದೇ ರೀತಿ ಹೇಳಿಕೆಗಳಂತ. ಈ ಮೂರ್ಖತನದ ಹೇಳಿಕೆ ನೀಡುವುದಕ್ಕೆ ಇದು ಕಾಂಪಿಟೇಷನ್ ನಡೀತಾ ಇದೆ. ಸೊ ಅಮೆರಿಕ ಅಧ್ಯಕ್ಷರು ಒಂದು ಭಾರತಕ್ಕೆ ಸಮಾಧಾನ ಸೀರಿಯಸ್ ಆಗಿ ಹೇಳೋದಾದ್ರೆ ಅದಲ್ಲೇ ನಾನು ಮಧ್ಯಸ್ಥಿಕೆ ವಹಿಸುವುದಿಲ್ಲ ಅಂತ ಹೇಳುವ ಮೂಲಕ ಅವರೊಂದು ಡಿಫ್ರೆಂಟ್ ಸಂದೇಶ ಕೊಟ್ಟಿದ್ದಾರೆ. ಅಂದ್ರೆ ಇಂಡಿಯಾ ವಿಲ್ ಹ್ಯಾವ್ ಟು ಸಾರ್ಟ್ ಇಟ್ ಔಟ್. ಭಾರತ ಈ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕು ಪಾಕಿಸ್ತಾನ ಜೊತೆ. ನೀವು ಯುದ್ಧ ಮಾಡ್ತಿರೋ, ಇನ್ನೊಂದು ಮಾಡ್ತಿರೋ, ಮತ್ತೊಂದು ಮಾಡ್ತಿರೋ, ನಿಮ್ಮ ಹಣೆ ಬರ, ನಾನು ಮಧ್ಯಪ್ರವೇಶ ಮಾಡಲ್ಲ ಅಂತ ಹೇಳಿ. ಇದು ಭಾರತ ಮಟ್ಟಿಗೆ ಬಹಳ ಮುಖ್ಯವಾದ ಸಂದೇಶ ಅಂತ ನಾನು ಅಂದ್ಕೊಂಡಿದ್ದೆ. ಅದ್ರ ಜೊತೆ ಕಮಿಂಗ್ ಟು ದ ಪಾಯಿಂಟ್, ಯಾಕೆ ಪಾಕಿಸ್ತಾನ ಭಯಗೊಂಡಿದೆ, ಯಾಕೆ ಅಲ್ಲಿಯ ಜನರಲ್ಸ್ಗಳು ತಮ್ಮ ಕುಟುಂಬವನ್ನೆಲ್ಲ ವಿದೇಶಕ್ಕೆ ಕಳಿಸಿದ್ದಾರೆ ಅಂತಂದ್ರೆ, ಇಲ್ಲಿ 3 ಫ್ರಂಟ್ ಹೋರಾಟ ನಡೆಯೋ ಚಾನ್ಸಸ್ ಇದೆ. ಅಂದ್ರೆ ಭಾರತ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದರೆ ಅದೇ ಸಂದರ್ಭದಲ್ಲಿ ಅಫ್ಘಾನಿಸ್ತಾನ್ ಕೂಡ ಯುದ್ಧ ಮಾಡೋ ಚಾನ್ಸಸ್ ಇದೆ. ಅದರ ಜೊತೆಗೆ ಬಲೂಚಿಸ್ತಾನ ಏನಿದೆ, ಬಲೂಚಿಸ್ತಾನದ ಸ್ವಾತಂತ್ರ್ಯ ಹೋರಾಟಗಾರರು ಅಲ್ಲಿ ಯಾವ ಹೆಸರು ಬೇಕಾದ್ರೂ ಕರೀಲಿ, ಅವ್ರದ್ದು ಎರಡು ಇಟ್. ಸೊ ಅವರು ಕೂಡ ಹೋರಾಟ ಪ್ರಾರಂಭ ಮಾಡ್ಬೋದು. ಈಗಾಗಲೇ ಬಂದ ಮಾಹಿತಿಯ ಪ್ರಕಾರ ಒಂದು ಸೈನ್ಯದ ವಾಹನದ ಮೇಲೆ ದಾಳಿ ನಡೆಸಿದ್ದಾರೆ ಬಲೂಚ್ ಲಿಬರೇಷನ್ ಆರ್ಮಿ. ಸೊ ಈ ದಾಳಿಯಲ್ಲಿ ಕನಿಷ್ಠ 10 ಜನ ಸೈನಿಕರು ಅಸುನೀಗಿದ್ದಾರೆ ಅಂತ BLA ಬಲೂಚ್ ಲಿಬರೇಷನ್ ಆರ್ಮಿ ಕ್ಲೇಮ್ ಮಾಡಿದೆ. ಅಲ್ಲಿ ಎಷ್ಟರ ಮಟ್ಟಿಗೆ ಎಷ್ಟು ಜನ ಸತ್ಯರ ಗೊತ್ತಿಲ್ಲ. ಅಂದ್ರೆ ಇಟ್ ಶೋಸ್ ಏನು ಅಂದ್ರೆ, ಎಸ್ ವಿ ಆರ್ ಹಿಯರ್, ನಾವು ಸ್ಟಾರ್ಟ್ ಮಾಡ್ತೀವಿ ಅಂತ. ಅದ್ರ ಜೊತೆಗೆ ಅಫ್ಘಾನಿಸ್ತಾನ ಕೂಡ ಈ ಒಂದು ಜಮ್ಮು ಕಾಶ್ಮೀರದಲ್ಲಿ ನಡೆದಂತಹ ಈ ಹತ್ಯಾಕಾಂಡವನ್ನು ಖಂಡಿಸಿದೆ. ಇಟ್ಸ್ ಅ ಮೇಜರ್ ಥಿಂಗ್. ಅಫ್ಘಾನಿಸ್ತಾನ ಇರುವ ತಾಲಿಬಾನ್ ಸರ್ಕಾರನೇ ಇದು ಖಂಡನೆ ಮಾಡಿದೆ. ಬಹಳ ಏನು ಅಫ್ಘಾನಿಸ್ತಾನ ತಾಲಿಬಾನ್ ಸರ್ಕಾರ ಬಂದಾಗ ಭಾರತಕ್ಕೆ ಒಂಥರ ಭಯ ಉಂಟಾಗುವ ಸ್ಥಿತಿ ಇತ್ತು. ಯಾಕಂದ್ರೆ ಭಾರತ ವಿರೋಧಿ ಆಗ್ಬೋದು ತಾಲಿಬಾನ್, ಯಾಕಂದ್ರೆ ವಿರೋಧಿಸ್ತಾ ಬಂತು. ಪಾಕಿಸ್ತಾನದ ನಿಯಂತ್ರಣದಲ್ಲಿ ತಾಲಿಬಾನ್ ಇರುತ್ತೆ. ಆ ಮೂಲಕ ಭಯೋತ್ಪಾದಕರನ್ನೆಲ್ಲ ತರಬೇತಿ ಕೊಟ್ಬಿಟ್ಟು ಕಳಿಸಲಾಗುತ್ತೆ ಇಂಡಿಯಾಕ್ಕೆ ಅನ್ನುವ ಭಯ ಇತ್ತು. ಆದರೆ ಸೊ ಇಂಡಿಯನ್ ಫಾರಿನ್ ಪಾಲಿಸಿ ದಟ್ ವಿ ಹ್ಯಾಂಡಲ್ಡ್ ವೆಲ್ ಅಂತ ನಾನು ಹೇಳಬೇಕು. ಸೊ ಅಫ್ಘಾನಿಸ್ತಾನ್ ಜೊತೆ ನಾವು ಒಳ್ಳೆಯ ಸಂಬಂಧವನ್ನು ಬೆಳೆಸಿದ್ದು. ಆದ್ದರಿಂದ ಇವತ್ತು ಈ ಸಂದರ್ಭದಲ್ಲಿ ಅಟ್ ದ ಟೈಮ್ ಆಫ್ ದಿಸ್ ಜಂಕ್ಚರ್ ಕ್ರಿಟಿಕಲ್ ದಿಸ್ ಥಿಂಗ್, ಸೊ ಅಫ್ಘಾನಿಸ್ತಾನ್ ಎಕ್ಸ್ಪ್ರೆಸ್ಡ್ ದರ್ anguish, anger ಓವರ್ ದಿಸ್ ಅಟ್ಯಾಕ್. ಸೊ ಇದು ಬಹಳ ಮಹತ್ವದ್ದು. ಅದ್ರ ಜೊತೆಗೆ ಅಫ್ಘಾನಿಸ್ತಾನ ಏನಾದ್ರೂ ಸೊ ಯುದ್ಧವನ್ನ ಪಾಕಿಸ್ತಾನದ ಮೇಲೆ ಶುರು ಮಾಡಿದ್ದಾರೆ. ಅದೇ ಟೈಮ್ದಲ್ಲಿ ಭಾರತ ಪಾಕಿಸ್ತಾನ ಜೊತೆ ಯುದ್ಧ ಸ್ಟಾರ್ಟ್ ಮಾಡಿದರೆ, ಇನ್ನೊಂದು ಕಡೆ ಬಲೂಚಿಗಳಸ್ತು ಮಾಡಿದರೆ, ಅವಾಗ ಪಾಕಿಸ್ತಾನ ವಿಲ್ ಬಿ ಫಿಕ್ಸ್ಡ್. ಮಧ್ಯ ಸಿಕ್ಕಾಕೊಂಡು ಫಜಿತಿ ಎದ್ದು ಹೋಗ್ಬಿಡುತ್ತೆ. ಆ ವಾತಾವರಣ ಕಾಣ್ತಾ ಇದೆ ಅಂತ. ಸೊ ಇದರಿಂದಾಗಿ ಭಯಗೊಂಡಿರುವಂತಹ ಪಾಕಿಸ್ತಾನ ಈಗ ಬೇರೆ ರೀತಿಯ ಆಟವನ್ನು ಆಡೋದು ಪ್ರಾರಂಭ ಮಾಡಿದೆ. ದಿಸ್ ಲೇಟೆಸ್ಟ್. ಅದು ಒಂದು ಪಾಕಿಸ್ತಾನದ ಪ್ರಧಾನಿ ಶರೀಫ್ ಅವರು ನೀಡಿರುವ, ಶಹಬಾಜ್ ಶರೀಫ್ ಅವರ ಹೇಳಿಕೆ. ಸೊ ನಾವು ಯುದ್ಧಕ್ಕೆ ರೆಡಿ, ಭಾರತವನ್ನ ಮುಗಿಸ್ತೀವಿ, ರಕ್ತಪಾತ, ರಕ್ತ ಹರಿಯುತ್ತೆ, ಕಚ ಕಚ್ ಅಂತ ಮಾತಾಡ್ತಿದ್ದ ಪಾಕಿಸ್ತಾನಿ ಇವರಿಗೆ ಬೇರೆ ಭಾಷೆಯಲ್ಲಿ ಮಾತನಾಡೋಕೆ ಪ್ರಾರಂಭ ಮಾಡಿದ್ದಾರೆ. ಸೊ ಪಾಕಿಸ್ತಾನ ಪ್ರಧಾನಿ ಈಗ ಮಾತುಕತೆಯ ಬಗ್ಗೆ ಹೇಳ್ತಿದ್ದಾರೆ. ಮತ್ತು ಅದರ ಜೊತೆಗೆ ಒಂದು ಯಾವುದಾದರೂ ಇಂಡಿಪೆಂಡೆಂಟ್ ಏಜೆನ್ಸಿ ಈ ಒಂದು ಪಹಲ್ಗಾಮ್ ಹತ್ಯಾಕಾಂಡದ ಬಗ್ಗೆ ತನಿಖೆ ನಡೆಸಿದರೆ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅಂತ. ದಿಸ್ ಶೋಸ್ ದಟ್ ಪಾಕಿಸ್ತಾನ್ ಇಸ್ ಕಮಿಂಗ್ ಬ್ಯಾಕ್ ಅಂತ. 1, 2, 3, 4 ಸ್ಟೆಪ್ಗಳ ಹಿಂದಕ್ಕೆ ಇಡ್ತಾ ಇದೆ. ಯಾಕಂದ್ರೆ ಯುದ್ಧದ ಭಯ ಗೊತ್ತಾಗ್ತಾ ಇದೆ. 4ನೇ ಸ್ಟೆಪ್ ಅಂದರೆ, ಒಂದು, ಜನರಲ್ಸ್ಗಳು ಹೆದರಿದ್ದು ತಮ್ಮ ಕುಟುಂಬವನ್ನ ವಿದೇಶಕ್ಕೆ ಕಳಿಸಿದ್ದು. ಸೆಕೆಂಡ್,
ಸನ್ಮಾನ್ಯ ಗ್ರೇಟ್ ಪ್ರಧಾನಿಯವರು ಶಹಬಾಜ್ ಶರೀಫ್ ಅವರು ನೀಡಿದ ಹೇಳಿಕೆ. ಹಂಗೆ ನೋಡಿದ್ರೆ ಈ ಶಹಬಾಜ್ ಶರೀಫ್ ಅವರ ಬ್ರದರ್ ನವಾಜ್ ಶರೀಫ್ ಏನಿದ್ರು ಅವ್ರು ಅಟ್ಲೀಸ್ಟ್ ವಾಸ್ ಅವ್ರಿಗೆ ಕಾಮನ್ ಸೆನ್ಸ್ ಇತ್ತು ಅನ್ಸುತ್ತೆ. ಈ ಮನುಷ್ಯನಿಗೆ ಕಾಮನ್ ಸೆನ್ಸ್ ಏನಿದ್ದಂಗೆ ಕಾಣ್ತಾ ಇಲ್ಲ, ಸ್ಟ್ರೆಂತ್ ಇಲ್ಲ. ಈಗ ಅವ್ರು ಹೇಳ್ತಿದ್ದಾರೆ, ಈ ಮಧ್ಯ ಯಾರಾದರೂ ಬಂದು ಇದನ್ನ ತನಿಖೆ ನಡೆಸಿದ್ರೆ ನಾವು ಇದಕ್ಕೆ ಬೆಂಬಲ ಕೊಡ್ತೀವಿ. ಸೊ ತಟಸ್ಥ ದೇಶ, ತಟಸ್ಥ ಒಂದು ಇದರಿಂದ ಈ ಒಂದು ಹತ್ಯಾಕಾಂಡದ ಬಗ್ಗೆ ತನಿಖೆ ನಡೆಸಬೇಕು ಅಂತ ಹೇಳಿದ್ದಾರೆ. ಥರ್ಡ್ ಥಿಂಗ್, ಪಾಕಿಸ್ತಾನ್ ಪ್ರೆಷರೈಸಿಂಗ್ TRF, ದ ರೆಸಿಸ್ಟೆನ್ಸ್ ಫೋರ್ಸ್ ಏನಿದೆ, ಲಷ್ಕರ್ ಎ ತೊಯ್ಬಾದ ಅಂಗಸಂಸ್ಥೆ. ಈ ಅಂಗಸಂಸ್ಥೆಯಾಗಿರುವ TRF ಆರ್ ದಿ ರೆಸಿಸ್ಟೆನ್ಸ್ ಫೋರ್ಸ್ ಈ ಒಂದು ಹತ್ಯಾಕಾಂಡದ ಜವಾಬ್ದಾರಿಯನ್ನು ವಹಿಸ್ಕೊಂಡಿತ್ತು, ನಾನೇ ಮಾಡಿದ್ದು ಅಂತ ಹೇಳಿತ್ತು. ಈಗ ಅದು ಯೂ ಟರ್ನ್ ತಗೋತಾ ಇದೆ. ಅದು ಯೂ ಟರ್ನ್ ತಗೊಂಡು ನಾನು ಮಾಡಿಲ್ಲ, ನನಗೆ ಇದಕ್ಕೆ ಸಂಬಂಧ ಇಲ್ಲ. ಇದು ಬಹಳ ಸ್ಪಷ್ಟವಾಗಿ ಪಾಕಿಸ್ತಾನದ ಒತ್ತಡದಿಂದ ಆಗ್ತಾ ಇರುವಂತಹದ್ದು. ಲಷ್ಕರ್ ಎ ತೊಯ್ಬಾ, ಹಫೀಜ್ ಸಯೀದ್ ಅವರೆಲ್ಲರ ಮೇಲೆ ಪ್ರೆಷರ್ ಹಾಕಿ ಪಾಕಿಸ್ತಾನ ಹೇಳಿಕೆ ಕೊಡಿಸ್ತಾ ಇದೆ. ಯಾಕೆಂದ್ರೆ ಪಾಕಿಸ್ತಾನಕ್ಕೆ ಈಗ ಭಯ ಶುರುವಾಗಿದೆ. ಒಂದು, ಯುದ್ಧದ ಭಯ. ಎರಡು, ಯುದ್ಧದ ನಂತರ ಏನಾಗುತ್ತೆ ಅನ್ನುವ ಭಯ. ಮೂರನೇದು, ವಿಶ್ವದ ಬಹುತೇಕ ಎಲ್ಲ ರಾಷ್ಟ್ರಗಳು ಭಾರತಕ್ಕೆ ಬೆಂಬಲ ನೀಡಿದ್ದು. ಈವನ್ ಆಲ್ ಮುಸ್ಲಿಮ್ಸ್ ಕಂಟ್ರೀಸ್, ಗಲ್ಫ್ನಿಂದ ಎಲ್ಲ ಕಂಟ್ರಿಗಳು, ಸೌದಿ ಅರೇಬಿಯಾ, UAE, ಇಂಡೋನೇಷಿಯಾ, ಆಲ್ ಕಂಟ್ರೀಸ್ ಭಾರತಕ್ಕೆ ಬೆಂಬಲ ಕೊಟ್ಟಿವೆ. ಅವ್ರು ನಂಬ್ಕೊಂಡು ಇದ್ದಿದ್ದು ಒಂದೇ ಟರ್ಕಿಯನ್ನು. ಟರ್ಕಿ ಕೂಡ ಇದನ್ನು ಖಂಡನೆ ಮಾಡಿದೆ. ಟರ್ಕಿಯಿಂದ ತಮ್ಗೇನಾದರೂ ಸಹಾಯ ಬರ್ಬೋದು ಅಂತ ನಿರೀಕ್ಷೆ ಮಾಡ್ತಿದೆ. ದಟ್ ಇಸ್ ನಾಟ್ ಗೋಯಿಂಗ್ ಟು ಬಿ ಇದು. ಸೊ ಅದು ಆ ನಂಬಿಕೆ ಇಲ್ಲ. ಇದ್ರ ಜೊತೆಗೆ ಚೀನಾ ಒಂದು ಹಂತವನ್ನು ಮೀರಿ ಸಪೋರ್ಟ್ ಮಾಡಲ್ಲ. ಯಾಕೆಂದ್ರೆ ಭಾರತದ ಜೊತೆಗೆ ಒಳ್ಳೆ ವ್ಯಾಪಾರ ಸಂಬಂಧ ಇದೆ ಚೀನಾಕ್ಕೆ. ಚೀನಾ ಅವರೇನೋ ಮೂರ್ಖರಲ್ಲ. ಇದುವರೆಗೆ ಬೇಕಾದ್ರೆ ತಗೊಳಪ್ಪ, 2 ಹೆಲಿಕಾಪ್ಟರ್ ತಗೊಂಡೋಗು, ಯುದ್ಧ ವಿಮಾನ ಬೇಕಾರಪ್ಪ ಕೊಡ್ತೀನಿ ತಗೊಂಡೋಗು, ಹಾರ್ಸ್ಕ ಅಲ್ಲಿ ಅಂತ. ಅದು ಬಿಟ್ಟರೆ ಇನ್ನೇನಿಲ್ಲ. ಅದ್ರ ಜೊತೆ ಪಾಕಿಸ್ತಾನ ತೆಗೆದುಕೊಂಡಂತ ಅವ್ರ ಏರ್ಫೋರ್ಸ್ ನಲ್ಲಿರುವ ಬಹುತೇಕ ಇದೇನಿದೆ ಯುದ್ಧ ವಿಮಾನಗಳಿಗೆ ಪಾರ್ಟ್ಗಳು, ಸ್ಪೇರ್ ಪಾರ್ಟ್ ಇಂದ ತೊಂದರೆ ಅನುಭವಿಸ್ತಿದ್ದಾರೆ. ದಟ್ ಈಸ್ ಆಲ್ಸೋ ಎ ಮೇಜರ್ ಪ್ರಾಬ್ಲಮ್ ಫಾರ್ ದೆಮ್. ಸೊ ಅದರಿಂದ ಈ ಎಲ್ಲ ಕಾರಣಕ್ಕಾಗಿ ಪಾಕಿಸ್ತಾನ ಮೆತ್ತಗಾಗ್ತಾ ಇದೆ ಅಂತ, ನಡುಕ್ತಾ ಇದೆ. ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದರಿಂದ ಇದು ಅಪಾಯಕಾರಿ ಅಂತ ನಾನು ನಂಬಿದ್ದೀನಿ. ಯಾಕಂದ್ರೆ ಏನು ಅಸಹಾಯಕರಾದಾಗ ಬೇರೆ ಬೇರೆ ರೀತಿ ವರ್ತಿಸುವ ಚಾನ್ಸಸ್ ಇರುತ್ತೆ. ಮುಗುದೇ ಹೋಯ್ತು ಅಂದಾಗ ಏನ್ ಬೇಕಾದ್ರೂ ಮಾಡೋದು, ಭಯ ಹಾಗೆ ಮಾಡಿಸೋದು. ಈ ಹಾವು ನೋಡಿ, ನೀವು ಎಲ್ಲ ಹೋದಾಗ ನಿಮ್ಗೆ ಹಾವು ಎದುರುಗಡೆ ಕಂಡ್ರೆ ಹಾವು ಯಾಕೆ ಬುಸ್ ಕೊಡುತ್ತೆ ಅಂದ್ರೆ ಭಯದಿಂದ, ಇನ್ನೇನು ಅಲ್ಲ. ನೀವು ಹಾವನ್ನ ಮೆಟ್ಟಾಗಿ ಕೊಟ್ರೆ ಅದಕ್ಕೆ ಯಾಕೆ ಇದು ಮಾಡ್ತೇವೆ, ಭಯದಿಂದ. ಹಾವು ಬೆನ್ನಟ್ಕೊ ಬರೋದು ಭಯದಿಂದ, ಧೈರ್ಯದಿಂದ ಅಲ್ಲ. ಸೊ ಹಾಗೆ ಭಯದಲ್ಲಿರುವ ಹಾವು ಕಾಲೋ ಕೈಯೋ ಎಲ್ಲಿ ಸಿಗುತ್ತೋ ಅಲ್ಲಿ ಕಚ್ಚಿಬಿಡುತ್ತೆ. ಅದಾದ್ಮೇಲೆ ಡಾಕ್ಟರ್ ಹತ್ರ ಹೋಗಿ ಇದೆಲ್ಲ ಮಾಡ್ಕೊ ಬರೋದು ಅವ್ರದ್ದು ಜವಾಬ್ದಾರಿ ಅಲ್ವಾ. ಸೊ ಅದ್ರ ಹಾಗೆ ಆಗುವ ಚಾನ್ಸಸ್ ಕಾಣುತ್ತೆ. ಅದೇನೆ ಈಗ ಅದಕ್ಕೇನೆ TRF ನ ಮೂಲಕ ಪಹಲ್ಗಾಮ್ ದಾಳಿಯಲ್ಲಿ ತನ್ನ ಪಾತ್ರ ಇಲ್ಲ ಅಂತ ನಿರಾಕರಣೆ ಮಾಡಿದ್ದು TRF ಇರಲಿ. ಸೊ ಪಾಕಿಸ್ತಾನದ ಪ್ರಧಾನಿ ರಿವರ್ಸ್ ಹೊಡೆದ್ಬಿಟ್ಟು ಎಸ್ ಈ ಬಗ್ಗೆ ತನಿಖೆ ನಡೀಲಿ ಅಂತ ಹೇಳಿದಾಗ್ಲಿ, ಇದೆಲ್ಲ ಅದನ್ನ ತೋರಿಸ್ತಾ ಹೋಗುತ್ತೆ. ಮೊದಲು ಎಸ್ ಯುದ್ಧಕ್ಕೆ ಸಿದ್ಧ ಅಂತ ಹೇಳ್ಬಿಟ್ಟು ಬಾಂಬ್ ಹಾಕ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಟ್ರೈ ಮಾಡಿ ನೋಡಿದ್ರು. ಬಟ್ ಜಗತ್ತಿನ ಬೇರೆ ಯಾವ ರಾಷ್ಟ್ರದಿಂದನೂ ಕೂಡ ಪಾಕಿಸ್ತಾನಕ್ಕೆ ಅಂತ ಬೆಂಬಲ ದೊರಕಿಲ್ಲ. ದಟ್ ಈಸ್ ದ ಮೇಜರ್ ಥಿಂಗ್ ಅಂತ ನನಗೆ ಅನ್ಸುತ್ತೆ. ಸೊ ಇನ್ನೊಂದು ಸುದ್ದಿ ನಾನು ಹೇಳಲೇಬೇಕು, ಈಗಲೇ ಸಮಯ ಆಗ್ತಾ ಇದೆ ಈ ಪ್ರೈಮ್ ನ್ಯೂಸ್ ನಲ್ಲಿ. ಅದು ಈ ಜನಿವಾರ ತೆಗೆಸಿದ್ದ ಸಂಬಂಧಪಟ್ಟ ಹಾಗೆ ಪ್ರತಿಭಟನೆ ಆಯ್ತು, ಇನ್ನೊಂದಾಯ್ತು. ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ನ್ಯಾಯಾಲಯಕ್ಕೆ ಹೋಗಿದ್ರು. ನ್ಯಾಯಾಲಯ ಈಗ ರಾಜ್ಯ ಸರ್ಕಾರಕ್ಕೆ ಮತ್ತು CET ಇಲೆಕ್ಷನ್ ಇದೇನಿದೆ ಅವರಿಗೆ ನೋಟಿಸ್ ಜಾರಿ ಮಾಡಿದೆ. ಸೊ ಯಾಕೆ ಜನಿವಾರ ತೆಗೆಸಿದ್ದು ಹೌದಾ ಅಂತ ಈಗ ಸರ್ಕಾರ ವಿಲ್ ಹ್ಯಾವ್ ಟು ಕ್ಲಾರಿಫೈ. ಒಂದು ನಂದು ಬಹಳ ಸ್ಪಷ್ಟವಾದ ಒಂದು ಇದು ವಿಚಾರ ಇದೆ. ನೀವು ಧಾರ್ಮಿಕ ಲಾಂಛನಗಳನ್ನ ಮುಟ್ಟುವುದಾದರೆ ಎಲ್ಲ ಧರ್ಮ ಜಾತಿಗಳ ಧಾರ್ಮಿಕ ಲಾಂಛನವನ್ನು ತೆಗೆಸೋದಿದ್ರೆ ನನ್ನೇನು ಆಕ್ಷೇಪ ಇಲ್ಲ. ಆದರೆ ಇದನ್ನು ಯಾವುದೋ ಕಾರಣಕ್ಕೆ ಬಳಸುವುದು ತಪ್ಪು. ನಂಬಿಕೆ ಏನಿದೆ ಅದನ್ನ ನಾನು ಆ ನಂಬಿಕೆಯನ್ನು ಹರ್ಟ್ ಮಾಡೋದು, ಟೀಕೆ ಮಾಡ್ಬೋದು. ನಾನು ಜನಿವಾರವನ್ನ ಬ್ರಾಹ್ಮಣ್ಯವನ್ನ ಟೀಕೆ ಮಾಡ್ತಾ ಬಂದವನು. ಆದರೆ ನನಗೆ ಟೀಕೆ ಮಾಡುವ ಹಕ್ಕು ನನಗೆ ಎಷ್ಟಿದೆಯೋ ಆ ಜನಿವಾರ ಯಾರ ಹಾಕೊಳ್ಳುವರಿದ್ದಾರೆ ಅದು ಅವರ ಶಿವದಾರ ಹಾಕೊಳ್ಳದಿದ್ರೆ ಅದು ಅವರ ಹಕ್ಕು, ಧಾರ್ಮಿಕ ಹಕ್ಕು ಅಲ್ವಾ. ಇನ್ಯಾರ ಉಡುದಾರ ಹಾಕೊಂಡ್ರೆ ಅವ್ರ ಧಾರ್ಮಿಕ ಹಕ್ಕು. ಆ ಧಾರ್ಮಿಕ ಹಕ್ಕಿನ ಮೇಲೆ ಕೈ ಹಾಕಕ್ಕೆ ಹೋಗಲ್ಲ. ಆ ಕಾರಣಕ್ಕೆ ನಾನು ಬುರ್ಕಾ ಅವ್ರ ಧಾರ್ಮಿಕ ಹಕ್ಕಾಗಿತ್ತು. ಅದಕ್ಕೆ ಬೇರೆ ಬೇರೆ ರೀತಿ ಹೇಳಿ ಬುರ್ಕಾ ಹಾಕಿಬಿಟ್ಟು ಒಳಗಡೆ
ಚೀಟಿಗಳನ್ನ ಇಟ್ಕೊಬಿಡ್ತಾರೆ. ಧಾರ್ಮಿಕ ತಪ್ಪು ಅಲ್ಲ, ಅವ್ರಿಗೆ ಬಿಟ್ಟಿದ್ದು. ನೀ ಧಾರ್ಮಿಕ ಲಾಂಛನವನ್ನು ಎಲ್ಲ ನಿರಾಕರಿಸ್ತೀವಿ ಅಂತಂದ್ರೆ ಯು ಮೇಕ್ ಎ ಕಾನೂನು. ಯಾವುದೇ ಧಾರ್ಮಿಕ ಲಾಂಛನವನ್ನ ಬಹಿರಂಗವಾಗಿ ಸಾರ್ವಜನಿಕವಾಗಿ ಹಾಕೊಳ್ಳಕೂಡದು, ಸಪೋಸ್. ಆದ್ರೆ ಧಾರ್ಮಿಕ ಸ್ವಾತಂತ್ರ್ಯ ಇರುವಂತಹ ದೇಶದಲ್ಲಿ ಯಾರೋ ಧಾರ್ಮಿಕ ಲಾಂಛನವನ್ನ ಹಾಕಿ ಬಂದ್ರೆ ಯಾರ್ದೋ ಲಾಂಛನವನ್ನ ಕಿತ್ತಾಕೋದು, ತೆಗೆದುಹಾಕೋದು, ಅದಕ್ಕೂ ಪರೀಕ್ಷೆ ಬರೆಯೋದಕ್ಕೆ ಏನ್ ಸಂಬಂಧ ಇದೆ ರೀ? ಏನಾದ್ರೂ ಒಂದು ಸಂಬಂಧ ಬೇಕಲ್ವಾ? ಉಡ್ದಾರ ಕಟ್ಕೊಂಡ್ರೆ ಸೊಂಟೆ ಕಡ್ಗದಾರಪ್ಪ, ಆ ಉಡ್ದಾರದ ಒಳಗಡೆ ಯಾವನಾದ್ರೂ ಚೀಟಿ ಇಟ್ಕೊಳಕ್ಕಾಗತ್ತಾ? ಇದು ತೆಗೆದ್ರೆ ಗೊತ್ತಾಗುತ್ತೆ. ಅಲ್ಲಿರೋ ಇನ್ವಿಜಿಲೇಟರ್ಸ್ ಇರ್ತಾರಲ್ಲ, ಏನ್ ಹರಿತ ಕೂತಿರ್ತಾರ ಅವರು. ಜನಿವಾರದಲ್ಲಿ ಕಟ್ಕ ಬಂದ ಅಂತ ಇಟ್ಕೊಳಪ್ಪ, ಏನೋ ಚೀಟಿಗಳನ್ನ ಹಿಂಗ್ ಜನಿವಾರದಲ್ಲಿ ಕಟ್ಕೊಂಡು ಬರ್ತಾರೆ. ಧಾರ್ಮಿಕ ಲಾಂಛನಗಳ ನಂಬಿಕೆ ಮೂಲಕ ಹಾಕುತ್ತಾರೆ. ಸೊ ಅದರಿಂದ ಅದನ್ನ ತೆಗೆಸೋದು, ಇನ್ನೊಂದು ಮಾಡೋದು, ಅದನ್ನ ಹ್ಯಾಂಡಲ್ ಮಾಡಿದ ರೀತಿ ಕೂಡ ರಾಜ್ಯ ಸರ್ಕಾರ ಸರಿ ಇದೆ ಅಂತ ನನಗೆ ಅನ್ಸಲ್ಲ. ದೇ ಶುಡ್ ಹಾವ್ ಮೋರ್ ಸೆನ್ಸಿಟಿವ್ ಅಬೌಟ್ ಆಲ್ ದೀಸ್ ಥಿಂಗ್ಸ್. ಈ ದೇಶದಲ್ಲಿ ಇಂಥ ವಿಚಾರಗಳ ಬಗ್ಗೆ ಒಂದು ಸೆನ್ಸಿಟಿವಿಟಿ ಇರಬೇಕು, ಸ್ವಾತಂತ್ರ್ಯ ಇರಬೇಕು. ಜನಿವಾರ ತೆಗೆದು ಹಾಕುವುದಕ್ಕೆ ಯಾರಿಗೆ ಹಕ್ಕಿದೆಯೋ ನನ್ನಂಥವರಿಗೆ, ನಾವು ಯಾರು ನಂಬಲ್ಲ, ನಾನು ಹಾಕೊಳ್ಳಲ್ಲ. ಇನ್ಯಾರೋ ಒಬ್ಬನ ಶಿವದಾರ ಲಿಂಗಾಯತನ ಶಿವದಾರ ಹಾಕೊಳ್ಳಲ್ಲ, ಅವನ ನಂಬಿಕೆ ಇಲ್ಲ. ಆದ್ರೆ ಅವರಿಗೆ, ನನ್ನಂಥವ್ರಿಗೆ ನಂಬಿಕೆ ಇಲ್ಲ ಅನ್ನುವ ಕಾರಣಕ್ಕೆ ಇನ್ನೊಬ್ಬರಿಗೆ ನಂಬಿಕೆ ಇರಕೂಡುದು ಅನ್ನೋದು ಸರ್ಕಾರ ಇಂಥ ವಿಚಾರಗಳಲ್ಲಿ ಇಂಟರ್ಫಿಯರ್ ಮಾಡಬಾರ್ದು. ಆದ್ರೆ ಮಾಡ್ತಾ ಇದೆ. ಕೋರ್ಟಿಗೆ ಹೋಗಿದೆ. ಕೋರ್ಟಿಗೆ ಹೋದ ಮೇಲೆ ಇನ್ನೇನಾಗುತ್ತೆ ಅದನ್ನ ನಾವು ನೋಡ್ಬೇಕಾಗಿದೆ. ಅದ್ರ ಜೊತೆಗೆ ಈ ಒಂದು ಪಹಲ್ಗಾಮ್ ದಾಳಿಯ ನಂತರ ಇಡೀ ಸಾರ್ವಜನಿಕವಾಗಿ ಚರ್ಚಿಸುತ್ತಿರುವ ವಿಚಾರಗಳೇ ಬದಲಾಗ್ಬಿಟ್ಟಿದೆ. ಅದು ಅದರ ಪರಿಣಾಮ ಅಂತ ಹೇಳ್ತೀನಿ ನಾನು. ಎಲ್ಲ ವಿಚಾರಗಳು ಬದಲಾಗ್ಬಿಟ್ಟು ಈ ದೇಶದ ಜನ ಎಲ್ಲ ತಮ್ಮ ದೇಶಭಕ್ತಿಯನ್ನ ಪ್ರದರ್ಶಿಸ್ತಾ ಇದ್ದಾರೆ. ಎಲ್ಲರೂ ದೇಶಭಕ್ತರಾಗ್ತಿದ್ದಾರೆ. ಸೊ ದೇಶಭಕ್ತರಾಗದೆ ಬೇರೆಯವರಿಗೆ ಉಳಿಗಾಲ ಇಲ್ಲ ಎನ್ನುವ ವಾತಾವರಣವನ್ನ ಸೃಷ್ಟಿಸಲಾಗಿದೆ. ಸೊ ಯಾರು ಕೂಡ ಈಗಲೂ ಕೂಡ ನಾನು ಕಳೆದ 2-3 ದಿವಸ ನಾನು ಹೇಳ್ತಾನೆ ಬಂದಿದ್ದೆ. ಸೊ ಏನು ಸೆಕ್ಯೂರಿಟಿ ಫೇಲ್ಯೂರ್, ಇಂಟೆಲಿಜೆನ್ಸ್ ಫೇಲ್ಯೂರ್ ಬಗ್ಗೆ ಚರ್ಚೆ ನಡಿಬೇಕು ಅಂತ. ಅದ್ರ ಚರ್ಚೆ ನಡೆಸ್ಬಿಟ್ರೆ ಅವ್ರು ದೇಶದ್ರೋಹಿಗಳಾಗ್ತಾರೆ. ಚರ್ಚೆ ನಡೆಸ ಹಿಂಗೆ ಕೂತಿದ್ರೆ ಅವ್ರು ದೇಶ ಪ್ರೇಮಿಗಳಾಗ್ತಾರೆ. ಮಾತನಾಡದಿದ್ರೆ ದೇಶ ಪ್ರೇಮಿಗಳಾಗ್ತಾರೆ. ಆಯ್ತಾ? ಮಾತನಾಡಕೂಡದು. ನೀವು ಮುಸ್ಲಿಮರನ್ನ, ಇಡೀ ಕಮ್ಯುನಿಟಿಯನ್ನ ಟಾರ್ಗೆಟ್ ಮಾಡಿದರೆ ನೀವು ದೇಶ ಪ್ರೇಮಿಗಳಾಗ್ತೀರಿ. ಕ್ರಿಶ್ಚಿಯನ್ರ ಸಂಪೂರ್ಣವಾಗಿ ನೀವು ಟಾರ್ಗೆಟ್ ಮಾಡಿದರೆ ದೇಶ ಪ್ರೇಮಿಗಳಾಗ್ತೀರಿ. ಆದರೆ ಈ ದೇಶದ ಎಲ್ಲ ಜನ ಒಂದೇ ಅಂತಂದ್ರೆ ನಾವು ದೇಶದ್ರೋಹಿಗಳಾಗ್ತೀವಿ. ನನಗೂ ಬಹಳ ಜನ ಅಂತಾರೆ, ನೀವು ಪಾಕಿಸ್ತಾನಕ್ಕೆ ಹೋಗು, ಸಾವಿರಿಗೆ ಹುಟ್ಟಿದೆ. ಇವತ್ತು ಕೂಡ ನೀವು ನೋಡ್ಬೋದು, ನಾನು ಅದನ್ನೆಲ್ಲ ಟೀಕೆ ಇಟ್ಟಿದ್ದೀನಿ ಅಲ್ವಾ? ಯಾಕೆಂದ್ರೆ ನಾನು ಪ್ರಶ್ನಿಸ್ತೀನಿ. ಪ್ರಶ್ನಿಸುವುದು ನನ್ನ ಕೆಲಸ. ಪ್ರಶ್ನಿಸದಿರುವುದೇನಿದೆಯಲ್ಲ ಅದು ಕೇವಲ ಗೋಧಿ ಮೀಡಿಯಾದವ್ರು ಮಾಡಕ್ ಸಾಧ್ಯ. ನನ್ನಂತವ್ರು ನಾನು ಪ್ರಶ್ನಿಸ್ಲೇಬೇಕು. ನಾನು ಕೇವಲ ಈ ರಾಜಕಾರಣಿಗಳನ್ನ ಇವ್ರನ್ನ ಪ್ರಶ್ನಿಸೋಲ್ಲ, ನನ್ನನ್ನು ನಾನು ಪ್ರಶ್ನಿಸ್ಕೋತೀನಿ. ನಾ ತಪ್ಪು ಮಾಡಿದಾಗ ನನಗೆ ರಿಪೆಂಟೆನ್ಸ್ ಸಾಕು. ನಾನು ಮನುಷ್ಯ, ನಾ ತಪ್ಪು ಮಾಡ್ತೀನಿ. ಬಹಳ ಸಂದರ್ಭದಲ್ಲಿ ತಪ್ಪು ಮಾಡಿದ್ದೀನಿ. ತಪ್ಪು ಮಾಡದೆ ಇದೀನಿ ಅಂದ್ರೆ ಸುಳ್ಳದು. ನೀವು ಯಾರೋ ತಪ್ಪು ಮಾಡಿದಿರೋ ಬಿಟ್ಟರೆ ಹೋಗುತ್ತಲ್ಲ. ನಾನು ಬದುಕಿನಲ್ಲಿ ತಪ್ಪುಗಳನ್ನು ಮಾಡಿದ್ದೀನಿ. ತಪ್ಪು ಮಾಡಿದಾಗ ರಿಪೆಂಟ್ ಮಾಡ್ಕೊಂಡಿದ್ದೀನಿ. ಈ ತಪ್ಪನ್ನ ನಾನು ಮಾಡಬಾರ್ದಾಗಿತ್ತು ಅಂತ ಅಂದ್ಕೊಂಡಿದ್ದೀನಿ. ತಪ್ಪು ಮಾಡಿಬಿಟ್ಟೆ ಅಂತ ನೋವಾಗಿದೆ ನಾನು ಅದೇ ರೀತಿ ಇದ್ದವನು. ಅದರಿಂದ ತಪ್ಪಾದಾಗ ಅದನ್ನ ಒಪ್ಪಿಕೊಳ್ಬೇಕು. ಸೊ ಈ ಒಂದು ವಿಚಾರದಲ್ಲೂ ಕೂಡ ಪಹಲ್ಗಾಮ್ ಈ ದಾಳಿಗೆ ಸಂಬಂಧಪಟ್ಟ ಹಾಗೆ ಸೆಕ್ಯೂರಿಟಿ ಫೇಲ್ಯೂರ್ ಆಗಿದೆ ಅನ್ನೋದನ್ನ ಕೇಂದ್ರ ಸರ್ಕಾರದ ಕೆಲವು ಸಚಿವರು ಇವರು ಇಂಡೈರೆಕ್ಟ್ಲಿ ಒಪ್ಕೋತಾ ಇದ್ದಾರೆ, ನಾಟ್ ಡೈರೆಕ್ಟ್ಲಿ. ದಟ್ ಟೆಲ್ಲಿಂಗ್ ಹೌದು ಅನ್ನುವ, ಅವ್ರಿಗೆ ಇಲ್ಲ ಅನ್ನುವ ಬೇರೆ ದಾರಿ ಆ ಸಿಚುವೇಶನ್ ನಿರ್ಮಾಣ ಆಗಿದೆ. ಇದು ಇವತ್ತಿನ ಪ್ರೈಮ್ ನ್ಯೂಸ್. ಹೆಚ್ಚಿನ ಸುದ್ದಿಯನ್ನು ತಮಗೆ ತಲುಪಿಸೋಕ್ಕಾಗಿಲ್ಲ. 1-2 ಸುದ್ದಿಗಳ ಬಗ್ಗೆ ಕೂಡ ನಾನು ಮಾತನಾಡಬೇಕಾಯಿತು, ಸುದೀರ್ಘವಾಯಿತು. ಇನ್ನು ಆದಷ್ಟು ಹೆಚ್ಚಿನ ಸುದ್ದಿಯನ್ನು ಕೊಡೋದು, ವಿಶ್ಲೇಷಣೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಆ ಮೂಲಕ ತಮಗೆ ಸುದ್ದಿ ಮತ್ತು ವಿಶ್ಲೇಷಣೆ ಎರಡನ್ನೂ ಕೊಡಕ್ಕೆ ಸಾಧ್ಯ ಆಗ್ತದೆ. ಹಾರ್ಡ್ ನ್ಯೂಸನ್ನ ನಾನು ಒಪಿನಿಯನ್ ಇರುವ ಸುದ್ದಿಯನ್ನು ಕೊಡೋದು ನನಗೆ ಇಷ್ಟ ಇಲ್ಲ. ನಾನು ಫಸ್ಟ್ ಸುದ್ದಿಯನ್ನು ತಲುಪಿಸ್ತೀನಿ. ಬಟ್ ಇವತ್ತೇನಾಗಿದೆ ಗೊತ್ತಾ ನಿಮಗೆ, ಬಹುತೇಕ ಎಲ್ಲ ವಾಹಿನಿಗಳು ಕೂಡ ತಮ್ಮ ಒಪಿನಿಯನ್ ಹಾಕ್ಬಿಟ್ಟು ಸುದ್ದಿ ಕೊಡ್ತಾರೆ ಅಂತ. ಈ ಯಾರೋ ಒಬ್ಬನ ಹೆಸರು ಹೇಳ್ಬೇಕಾದ್ರೆ ಕಳ್ಳನು, ಸುಳ್ಳನು, ಅಯೋಗ್ಯವಾನೋ ಆಗಿರುವ ಈ ವ್ಯಕ್ತಿ ಅಂತ ವಿಶೇಷಣಗಳು, ಅದರ ವ್ಯಕ್ತಿ ಹೆಸರು ನೇರವಾಗಿರ್ಬೋದು. ಅದ ನಂತರ ನೀವು ಕಳ್ಳ ಅಂತ ಹೇಳೋದು ಬೇರೆ. ಬಟ್ ನ್ಯೂಸ್ನಲ್ಲಿ ನಿಮ್ಮ ಒಪಿನಿಯನ್ ಅನ್ನು ಹಾಕುವಂತ ಕಾಲಘಟ್ಟ ಇದೆ. ಅದನ್ನು ಬೈಫರ್ಕೇಟ್ ಮಾಡಬೇಕು, ಅದನ್ನು ಮಾಡ್ಕೊಡ್ದು ಅನ್ನೋದು ನನ್ನ ನಂಬಿಕೆ. ಆ ಕಾರಣಕ್ಕೆ ಇವತ್ತು ನಿಮಗೆ ಸುದ್ದಿಗಳನ್ನು ಹೇಳಿದ್ದೀನಿ. ಮತ್ತೆ ಚೂರು ವ್ಯಂಗ್ಯಗಳಿರ್ಬೋದು, ಅದು ನನ್ನ ಕ್ಯಾರೆಕ್ಟರ್. ಅದ್ರ ಜೊತೆ ನಾನು ನಂತರ ಅನಲೈಸ್ ಮಾಡಿದ್ದೀನಿ. ಎನಿವೆ, ಈ ಪ್ರೈಮ್ ನ್ಯೂಸ್ ನೋಡಿ ತಾವು ಖುಷಿ ಪಡ್ತೀರಿ ಅಂದ್ಕೊಂಡಿದ್ದೀನಿ. ತಾವು ನನ್ನ ವಾಹಿನಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದು ಮರಿಬೇಡಿ. ಹಾಗೆ ಸಾಧ್ಯ ಆದರೆ ಸಹಾಯ ಮಾಡಿ. ನನ್ನಂಥವರ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮಂಥವರ ಸಹಾಯನೇ
ಜೀವಜಲ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.